ಇಂಧನ ಇಲಾಖೆ ಅಧಿಕಾರಿಗಳೊಂದಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಮೈಸೂರಿನಲ್ಲಿಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಶಾಸಕ ಜಿಟಿ ದೇವೇಗೌಡ, ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಹಳ ಮುಖ್ಯವಾದ ರೈತರ ನೀರಾವರಿ ಕೃಷಿ ಪಂಪ್ 127 ಕ್ರಮಗಳಿದ್ದು ಸುಮಾರು 4.31 ಕೋಟಿಯಷ್ಟು ಮುಂದಿನ ಒಂದು ವರ್ಷ. ಬಳಿಕ ಕೆಜೆ ಜಾರ್ಜ್, ರಾಜ್ಯದಲ್ಲಿ ಅಗತ್ಯದಷ್ಟು ವಿದ್ಯುತ್ ಪೂರೈಕೆಯಾಗುತ್ತಿದ್ದು ಯಾವುದೇ ರೀತಿಯ ವಿದ್ಯುತ್ ಕೊರತೆ ಎದುರಾಗಿಲ್ಲ. ರೈತರ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಸೌಲಭ್ಯ ಕಲ್ಪಿಸಿದ್ದು ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಕುಸುಮ್ ಸಿ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಸೌರ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಜಿಲ್ಲೆಯಲ್ಲಿ ನೂತನ ವಿದ್ಯುತ್ ಘಟಕಗಳನ್ನು ನಿರ್ಮಿಸಲು ಚಿಂತನೆ ನಡೆಸಲಾಗಿದೆ. ಗೃಹ ಜ್ಯೋತಿ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಯಾವುದೇ ಕುಂದುಕೊರತೆ ಇಲ್ಲದಂತೆ ಅರ್ಹ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಕಲ್ಪಿಸಲಾಗಿದೆ. ಬುಡಕಟ್ಟು ಹಾಡಿಗಳ 618 ಮನೆಗಳಿಗೆ ಸಾಮಾನ್ಯ ವಿದ್ಯುತ್ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ಈಗಾಗಲೇ ಕೆಪಿಟಿಸಿಯಿಂದ ಐಡೆಂಟಿಫೈ ಮಾಡಿದ್ದಾರೆ. ಆ ಸಬ್ಸ್ಟೇಷನ್ದು ಕೆಪಾಸಿಟಿ ಎಷ್ಟಿದೆ ಎಂದು ನಾವು ನೋಡಿದ್ದೀವಿ. ಕೆಲವು ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಒಂದು 6 ಮೆಗಾವಾಟ್ ಅಥವಾ 10 ಮೆಗಾವಾಟ್ ಇದ್ದರೆ ಆ 10 ಮೆಗಾವಾಟು ಅಲ್ಲಿಯೇ ಸೋಲಾರ್ ಉತ್ಪಾದನೆ ಮಾಡಿಬಿಟ್ಟು ಆ ಸಬ್ಸ್ಟೇಷನ್ಗೆ ಕೊಡ್ತೀವಿ. ಆ ಏರಿಯಾದಲ್ಲಿರೋ ಇರಿಗೇಷನ್ ಪಂಪ್ಸೆಟ್ಗಳಿಗೆ ಅಲ್ಲಿಂದಲೇ ಹಗಲು ಹೊತ್ತು ಕರೆಂಟ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಗೃಹಜ್ಯೋತಿದು ಈಗ ಇದ್ದಾರೆ ಇವರು ಗ್ಯಾರಂಟಿ ಅದು ಇಂಪ್ಲಿಮೆಂಟೇಷನ್ ಕಮಿಟಿ ಉಪಾಧ್ಯಕ್ಷರು, ವೈಸ್ ಚೇರ್ಮನ್ ಫಾರ್ ಸ್ಟೇಟ್ ಅವರಿದ್ದಾರೆ. 99% ನಮ್ಮಲ್ಲಿ ಗೃಹಜ್ಯೋತಿದು ನಾವು ಈಗ ಫ್ರೀ ಕರೆಂಟು ಅಪ್ ಟು 200 ಯೂನಿಟ್ಸ್ ಕೊಡ್ತಾ ಅವರೇಜ್ ಏನು ಮಾಡಿಟ್ಟಿದ್ದೀವಿ ಅದನ್ನು ಕೊಡ್ತಾ ಇದ್ದೀವಿ. ಇದಕ್ಕೂ ಮುನ್ನ ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು.